ಇದು ಕಾಂಬಿನೇಷನ್ ಯಾವುದು? ಸೌಂದರ್ಯ, ಶೃಂಗಾರ, ಕರುಣ, ಪ್ರೇಮ, ಎಲ್ಲ ಭಾವನೆಗಳ ರಸ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟೆಷ್ಟು ಪ್ರಪೋರ್ಷನಲ್ ಆಗ್ಬೇಕು ಅಂತ ಕೂಡ ಇದೆ ಕೆಮಿಸ್ಟ್ರಿ. ನಮ್ಮಲ್ಲಿ ಆ ಬ್ರಹ್ಮರಸವನ್ನ, ಬ್ರಹ್ಮ ಅಮೃತವನ್ನ ನಮ್ಮಲ್ಲಿ ಅದನ್ನ ನಾವು ತಯಾರು ಮಾಡಬೇಕಾದ್ರೆ, ನಮ್ಮೊಳಗಡೆ ಅದು ತಯಾರಾಗಬೇಕಾದ್ರೆ ಸೌಂದರ್ಯ, ಶೃಂಗಾರ, ಕರುಣ, ಪ್ರೇಮ, ಈ ನವರಸಗಳಲ್ಲಿ 4 ಹಾಕ್ತಾಳೆ ಅವಳು ರಸಶೇವದಿ. ಅದರಲ್ಲಿ ಫಸ್ಟ್ ಅದು ನಮ್ಮಲ್ಲಿ ಉತ್ಪತ್ತಿ ಆಗಬೇಕಾದ್ರೆ 9 ರೀತಿಯ ಭಕ್ತಿಯನ್ನ ವಿವರಿಸ್ತೆ ಮಾಡ್ತಾಳೆ. ರಸಶೇವದಿ ಅಂದ್ರೆ ನವವಿಧ ಭಕ್ತಿ, ನವರಸಕ್ಕೆ ನವವಿಧ ಭಕ್ತಿ. ಅದೆಲ್ಲಿಂದ ಪ್ರಾರಂಭ ಆಗತ್ತೆ? ಶ್ರವಣ, ಕೀರ್ತನ, ವಂದನ, ಸ್ಮರಣ, ಸಖ್ಯ, ಅರ್ಚನ, ದಾಸ್ಯ. ಇದರಿಂದ ಎಲ್ಲ ದೇವಿಯ ಗುಣವನ್ನ ಗಾನ ಮಾಡ್ತಾ, ಆ ಮಹಿಮೆಯನ್ನ ಹೊಗಳ್ತಾ ಅವಳ ಶಕ್ತಿಯನ್ನ ಪಡ್ಕೊಳ್ತಾ ಅವಳ ವೈಭವವನ್ನ ಹೇಳ್ತಾ ಕೇಳೋದು, ಹಾಡೋದು, ಶ್ರವಣ ಮಾಡೋದು, ಹಾಡೋದು, ಸ್ಮರಿಸೋದು, ಅವಳ ಸಖ್ಯದಲ್ಲಿ ಅರ್ಚನೆ ಮಾಡೋದು, ಎಲ್ಲವೂ ಕೂಡ ಆತ್ಮ ನಿವೇದನೆಯಿಂದ ಮಾಡ್ತಾ ಬರಬೇಕು. ನವವಿಧ ಭಕ್ತಿಯನ್ನ ನಮಗೆ ಯಾವಾಗ ಒಂದು ಪುಷ್ಟಿ ಕೊಡುತ್ತೆ, ಒಂದು ವೈಟಲ್ ಎನರ್ಜಿ ಬರುತ್ತೆ. ಈ ಧ್ಯಾನ ಮಾಡ್ತಾ ಆ ಪುಷ್ಟಿ ನಮಗೆ ಸಿಗತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ? ಕಪರ್ದಿನಿ ಕಲಾಮಾಲ ಕಾಮದು ಕಾಮರೂಪಿಣಿ ಕಲಾವತಿ ಕಲಾನಿಧಿ ಕಾವ್ಯ ಕಲಾ ರಸಜ್ಞ ರಸಚೇವದಿ ಪುಷ್ಟ ಅಂತ ಹೇಳ್ತೀವಿ. ಪುಷ್ಟ ಅಂದ್ರೆ ಆ ನಮ್ಮಲ್ಲಿರುವಂತಹ ಎನರ್ಜಿ ಕೊಡುವಂತಹ ಡ್ರಿಂಕ್ ಏನಿದೆ ಅದು ಬ್ರಹ್ಮರಸ. ಬ್ರಹ್ಮರಸನ ಯಾವ ಒಂದು ಡ್ರಿಂಕ್ಗೂ ನಾವು ಕಂಪೇರ್ ಮಾಡಕ್ ಸಾಧ್ಯವೇ ಇಲ್ಲ. ಅದೆಲ್ಲೂ ಹೊರಗಡೆ ಸಿಗಲ್ಲ, ಅದು ನಮ್ಮಲ್ಲೇ ಬರುತ್ತೆ. ಅದಕ್ಕೂ ಅದು ಕೊಡುವಂತಹ ಆರೋಗ್ಯ ಅದು ಯಾವುದು ಬೇರೆ ಎಲ್ಲ, ಮುಕ್ತಿಯನ್ನು ಕೊಡುತ್ತೆ, ಆರೋಗ್ಯ ಕೊಡುತ್ತೆ. ನಮ್ಮ ದೇಹದಲ್ಲಿ ಕಣಕಣ, ಮನಸ್ಸಿನಲ್ಲಿ ಒಂದೊಂದು ಫೈಬರ್ ಕೂಡ ನಮ್ಮ ಒಳಗಡೆ ಅಣುವಿಗೂ ಅದು ಆಹಾರ, ಪುಷ್ಟ. ಅದು ಇದನ್ನ ಎಂತೆಂಥ ಭೂತಗಳು, ಈ ಸರ್ವಭೂತಗಳಿಗಂತ ಮೊದಲು ಈ ಬ್ರಹ್ಮರಸ ಬಂದ್ಬಿಟ್ಟಿದೆ. ಅವಳು ಬ್ರಹ್ಮರಸ, ಬ್ರಹ್ಮ ಸೃಷ್ಟಿ ಮಾಡಿದ್ರೆ ಆ ಬ್ರಹ್ಮರಸ ಅವಳು. ಅದಕ್ಕೆ ಅವಳನ್ನ ಪುರಾತನಳು ಅಂತ ಹೇಳ್ತೀವಿ. ಈ ರಸ ಇವತ್ತು ನಿನ್ನೆ ಯಾರೋ ಕಂಡುಹಿಡಿದಿದ್ದಲ್ಲ, ಅದು ಇರೋದೇನೆ ಸೃಷ್ಟಿನಲ್ಲಿ ಪುರಾತನವಾದದ್ದು. ಪ್ರತಿ ನಾಮವನ್ನ ನಾವು ಅರ್ಥೈಸಿಕೊಂಡು ನಾವು ಅವಳನ್ನ ಅಮ್ಮ ನೀನು ಪೂಜೆಗೆ ಅರ್ಹಳು, ಪೂಜನೀಯಳು ಅಂತ ನಾವು ಯಾವಾಗ ಪೂಜೆ ಮಾಡ್ತೀವಿ ಆಗ ಬ್ರಹ್ಮರಸದ ಒಂದೊಂದು ಹನಿ ಒಂದೊಂದು ಚೂರು ನಮಗ್ ಸಿಗ್ತಾ ಬರುತ್ತೆ. ದಡಾರ ಅಂತ ಸುರಿದು ಬಿಡಲ್ಲ, ಅದೆಲ್ಲೋ ಚೂರು ಸಿಗತ್ತೆ. ಒಂದೊಂದು ನಾಮನು ನಾವು ಅರ್ಥೈಸ್ಬೇಕು. ಅವಾಗ ಹೇಳ್ಬೇಕು ಪುರಾತನ ಪೂಜ್ಯ, ಪೂಜನೀಯಳು ನೀನು, ಪ್ರತಿಯೊಂದು ನೀನು ಪುರಾತನ ಪೂಜ್ಯ. ಇವಾಗ ಆ ತರ ಪೂಜೆ ಮಾಡ್ಬೇಕಾದ್ರೆ ನಮ್ಮ ಚಕ್ರಗಳಲ್ಲಿರುವ ಆ ಪದ್ಮಗಳು ಏನಿದೆ, ಆ ಪದ್ಮಗಳಲ್ಲಿ ಅವಳು ಇದಾಳೆ ಅನ್ಕೊಂಡೆ ಪೂಜೆ ಮಾಡ್ಬೇಕು. ಅದನ್ನ ಒಂದೊಂದು ಚಕ್ರನು ಪುಷ್ಕರ ಅಂತಾರೆ ಅಥವಾ ಪುಷ್ಕಲ ಅಂತಾರೆ. ನಾನು ಯಾವಾಗ್ಲಾದ್ರೂ ಎಲ್ಲರೂ ದೇವರ ಹೆಸರು ಹೇಳಿ ನಾನು ಪುಷ್ಕಲ ಅಂತೀನಿ. ಪುಷ್ಕಲ ಅಂದ್ರೆ ಎಲ್ಲ ಚಕ್ರಗಳಲ್ಲಿರೋ ಹೂವು ಅಲ್ಲಾಡತ್ತೆ, ಅದು ಒಂಥರ ಜುಮ್ಮನತ್ತೆ. ಆ ಪದ್ಮಗಳಲ್ಲಿ, ಆ ಚಕ್ರಗಳಲ್ಲಿ ಅಲ್ಲಿ ಅವಳು ಇರ್ತಾಳೆ, ವಾಸವಾಗಿದ್ದಾಳೆ. ಪುಷ್ಕರ ಅಥವಾ ಪುಷ್ಕಲ ಅಂತೀವಿ. ಅವಳು ಯಾವ ತರ ಅಂದ್ರೆ ಕಣ್ಣುಗಳ ತರ, ಅವಳು ಕಣ್ಣು ತರ. ಅದು ಒಂದ್ಸತಿ ಅರಳ್ಬಿಟ್ಟು ಹಂಗೆ ಉದುರೋಗಲ್ಲ, ಅರಳ್ತಾನೆ ಇರ್ತಾರೆ. ಫ್ಲವರಿಂಗ್ ಟು ದಿ ಕಾಸ್ಮಾಸ್. ನಾವು ಹೋಗಿ ಪೂರ್ತಿ ಒಂದಾಗಿ ಕರಗೋವರೆಗೂ ಅರಳ್ತಾ ಇರ್ತಾರೆ. ಆ ತರ ಎಲ್ಲ ಚಕ್ರದಲ್ಲೂ ಕೂಡ ಮಯೂಖಗಳು ಬರ್ತಾ ಇರುತ್ತೆ. ಅದರಿಂದ ಯಾವ ರೀತಿ ಸೌರಭ ಬರುತ್ತೋ, ಆ ಮತ್ತೆ ಇರುವಂತಹ ರಸ ಬರುತ್ತೋ, ಹಾಗೆ ಅದರಿಂದ ಬೆಳಕು ಬರ್ತಾ ಇರುತ್ತೆ. ಒಂದೊಂದು ಕಿರಣದಲ್ಲೂ ಅಗ್ನಿ, ಸೂರ್ಯ ಮತ್ತೆ ಚಂದ್ರ ಎಲ್ಲ ಕಿರಣಗಳು ಸೇರಿ ಇಲ್ಲೂ ಕೂಡ 3 ಸೇರ್ಕೊಳ್ಳುತ್ತೆ, ಅಲ್ಲಿ 6 ಸೇರ್ಕೊಳ್ಳುತ್ತೆ. ಇಲ್ಲಿ ಗುಣಗಳು ನೋಡಿ ಎಷ್ಟು ಕಾಯ್ತು. ಕಪರ್ದಿನಿ ಕಲಾಮಾಲ ಕಾಮದು ಕಾಮರೂಪಿಣಿ ಕಾವ್ಯ ಕಲಾನಿಧಿ ಕಾವ್ಯ ಕಲಾ 6 ಸೇರ್ಬೇಕು, ಮತ್ತು 9 ರಸ ಸೇರ್ಬೇಕು, 3 ಗುಣ ದಾಟಬೇಕು. ಆಮೇಲೆ ನವವಿಧ ಭಕ್ತಿ 9 ಇಂಪಾರ್ಟೆಂಟು. ಇಲ್ಲಿ ನಾವು ಆ 3 ಕಿರಣಗಳು ಸೇರ್ಕೋಬೇಕು. ಸೂರ್ಯ, ಚಂದ್ರ, ಅಗ್ನಿ ಕಿರಣಗಳು. ಇದೆಲ್ಲ ಸ್ವಯಂ ಜ್ಯೋತಿ. ಇದು ಅದನ್ನ ಪರಂಜ್ಯೋತಿ ಅಂತ ಹೇಳ್ತಾರೆ. ಇದು 3 ಸೇರ್ಕೊಂಡು ಇದು 3ಕ್ಕೂ ಕಾರಣವಾಗಿರುವ ದೇವಿ ಪರಂಜ್ಯೋತಿ ಸ್ವರೂಪ. ಈ 3ರಿಂದ ಎಲ್ಲ ಚಕ್ರಗಳು ಕೂಡ ಬೆಳಗ್ತಾ ಇದೆ.
ಅದು ನಮ್ಮಲ್ಲಿ ಇಷ್ಟು ಮಾಡಕ್ಕೆ ನಾವು ರೆಡಿ ಆಗಿದ್ರೆ ಯಾರೂ ನಮಗೆ ಅಡ್ಡ ಬರಕ್ಕೆ ಸಾಧ್ಯ ಇಲ್ಲ. ಬಂದರೆ ನಮ್ಮ ಸೋಂಬೇರಿತನ ಬರಬೇಕಷ್ಟೆ. ನಮ್ಮ ಹಿಂದಿನ ಕರ್ಮ, ಹ್ಯಾಬಿಟ್ಟು, ನಮ್ಮ ಐಡಿಯಾ, ನಮ್ಮ ಕಂಡೀಷನ್ ಬರಬೇಕಷ್ಟೆ. ಅಂಥದ್ದು ಬಂದರೂ ಕೂಡ ಅವಳ ಹೆಸರು ಹೇಳಿದ್ರೆ, ಅದನ್ನು ಶ್ರವಣ ಮಾಡಿದ್ರೆ, ಮನನ ಮಾಡಿದ್ರೆ, ಅದು ಆ ಮಂತ್ರ ನಮ್ಮ ಶತ್ರು ನಮಗೆ ಮಾಡಕ್ ಬಿಡಲ್ವಲ್ಲ, ಶತ್ರುನ ಭೇದನೆ ಮಾಡಿ ಅದನ್ನು ನಾಶ ಮಾಡಿಬಿಡುತ್ತೆ. ಪರಮಂತ್ರ ವಿಭೇದಿನಿ. ಪರಮಂತ್ರ ಅಂದ್ರೆ ಏನು? ಶತ್ರು ನಿನ್ ಮೇಲೆ ಏನೋ ಮಂತ್ರ ಹಾಕಿದ್ರೆ ಅದನ್ನ ಅವಳು ನಾಶ ಮಾಡ್ತಾರೆ. ನಮ್ಮಲ್ಲಿ ಶತ್ರು ಯಾರು? ಇವತ್ತು ಹೇಳ್ಬೇಡ, ಇವತ್ತು ಮಾಡಬೇಡ, ಇವತ್ತು ಹಂಗೆ ಮಲ್ಕೋ, ಅಯ್ಯೋ ಹೇಳಿದ್ರೇನು, ಅವಳ ಹೆಸರು ಹೇಳಿದ್ರೆ ಏನಾಗ್ಬಿಡುತ್ತೆ ಅಂತೆಲ್ಲ ಅಂತಿರ್ತಾರಲ್ಲ, ಅವರೆಲ್ಲ ಅವಳಿಗೆ ಶತ್ರು ಅಲ್ವಾ? ಅವ್ರನ್ನ ಹೊಡೆದೋಡಿಸ್ಬಿಡ್ತಾಳೆ. ಒಂದ್ಸತಿ ಸಹಸ್ರನಾಮ ಕೇಳಿದ್ರೆ ಸಾಕು ಕೂತ್ಕೊಂಡು. ಪರಮಂತ್ರ ವಿಭೇದಿನಿ. ಶ್ರವಣ ಮಾಡಬೇಕು, ಮನನ ಮಾಡಬೇಕು. ಶ್ರವಣ ಮೊದಲನೇ ಸ್ಟೇಜು, ಮನನ ಎರಡನೇ ಸ್ಟೇಜು, ನಿಧಿಧ್ಯಾಸನ ಮೂರನೇ ಸ್ಟೇಜು. ಅಷ್ಟರಲ್ಲಿ ನಿನಗೊಂದು ಆತ್ಮವಿಶ್ವಾಸ ಬರುತ್ತೆ. ಅದಕ್ಕೆ ಇಂಟ್ರಾಸ್ಪೆಕ್ಷನ್ ಬಹಳ ಮುಖ್ಯ ಅನ್ನೋದು. ಆಗ ಅರಿವು ಬರುತ್ತೆ. ಆಗ ಆತ್ಮನ ಒಂದು ನಮ್ಮ ಮೇಲೆ ನಮಗೆ ಒಂದು ಅದಮ್ಮ ಕಲ್ಪನೆ, ನಮ್ಗೆ ಇಲ್ಲದೆ ಇರೋ ಕಂಡೀಷನು ಎಲ್ಲ ಕರ್ಗೋಗುತ್ತೆ, ಪೂರ್ತಿ ಕರ್ಗೋಗುತ್ತೆ. ನಮಗೆ ಒಂದು ಪರಮಗತಿ ಸಿಗತ್ತೆ ಈ ನಿಧಿಧ್ಯಾಸನ ಮಾಡಿದಾಗ. ಈ ಅರಿವಲ್ಲೇ ಕರಗೋದು. ಆಗ ನಾವು ಪರಂಧಾಮ ಏನು ಅಂತ ಗೊತ್ತಾಗತ್ತೆ. ಈ ಬೆಳಕಿನ ಮೂಲ ಯಾವುದು, ನಾವು ಎಲ್ಲಿಗೆ ಹೋಗಿ ಸೇರಬೇಕು, ಈ ಬೆಳಕೆಲ್ಲ ಎಲ್ಲಿಗೆ ಹೋಗಿ ಸೇರುತ್ತೆ, ಆ ಪರಂಧಾಮ ಗೊತ್ತಾಗತ್ತೆ. ಆವಾಗ ನಾವು ನಮ್ಮ ದೇಹದಲ್ಲೇ ಇರ್ಬೋದು. ಅಣುನಲ್ಲಿ ಅವಳನ್ನು ನೋಡ್ತೀವಿ. ಅನುಭವಕ್ಕೆ ಬಂದ ತಕ್ಷಣ ದೊಡ್ಡದಾಗ್ತೀವಿ. ಮಹತೋ ಮಹೀಯಾನ್ ಅಣೋರಣೀಯಾನ್ ಮಹತೋ ಮಹೀಯಾನ್. ಅಣು ಸ್ವರೂಪ ಪರಮಾಣು ಅಂತ ಹೇಳ್ತೀವಿ. ಇಲ್ಲಿಂದ ಇದು ಆಮೇಲೆ ನಮ್ಗೆ ಇಂದ್ರಿಯಕ್ಕೆ ಇದು ಗೋಚರವಾಗೋದಿಲ್ಲ, ಧ್ಯಾನದಲ್ಲೇ ಆಗತ್ತೆ. ಪರಮಾಣು ಅಂತ ಹೇಳ್ತೀವಲ್ಲ, ಹಾಗೆ ನೀವು ಹೇಳುವಾಗ ಹೇಳಬೇಕು. ಕಲಾನಿಧಿ ಕಾವ್ಯಕಲಾ ರಸಜ್ಞ ರಸಶೇವದಿಹಿ. ಆಮೇಲೆ ನಿಮಗೆ ಪುರಾತನ ಪೂಜಾ ಪುಷ್ಕರೇಕ್ಷಣ ಪರಂಧಾಮ ಪರಮಂತ್ರ ವಿಭೇದಿನಿ ಪರಂಧಾಮ. ಅಲ್ಲಿ ತನಕನು ಮಂತ್ರಗಳನ್ನ ಹೇಳುವಾಗ ಒಂದೊಂದು ನೀವು ಮನಸ್ಸಿನಲ್ಲಿ ತಗೊಂಡು ಹೇಳಬೇಕು. ನಮಗೆ ಇವಾಗ ಒಂದು ದೇವಿಯನ್ನ ಜ್ಞಾಪಿಸ್ಕೊಂಡ್ರೆ ಪರಾತ್ಪರ ಶಕ್ತಿ ಅವಳು ಅಂತ ಗೊತ್ತಾಗತ್ತೆ. ಪರ ಅಂತ ಹೇಳ್ತೀವಿ. ಶ್ರೇಷ್ಠಕ್ಕಿಂತ ಶ್ರೇಷ್ಠ, ಚಿಕ್ಕದಕ್ಕಿಂತ ಚಿಕ್ಕದು, ದೊಡ್ಡದಕ್ಕಿಂತ ದೊಡ್ಡದು, ಶ್ರೇಷ್ಠಕ್ಕಿಂತ ಶ್ರೇಷ್ಠ, ಪರಾತ್ಪರ. ಪರಮಾಣು ಪರಾತ್ಪರ. ನಾವು ಒಂದೊಂದು ಸತಿನೂ ಅವಳ ಕೈಯಲ್ಲಿ ಪಾಶ ಇದೆ, ಆ ಪಾಶ ಹಾಕ್ತಾಳೆ, ಶತ್ರುಗಳನ್ನ ನಾಶ ಮಾಡಿ. ಪಾಶಹಸ್ತ ಪಾಶಹಂತ್ರಿ ಕೈಯಲ್ಲಿ ಯಾವಾಗ್ಲೂ ಪಾಶ ಇಟ್ಕೊಂಡಿರ್ತಾಳೆ, ನಾಶ ಮಾಡ್ತಾ ಹೋಗ್ತಾ ಇರ್ತಾಳೆ. ಯಾಕೆಂದ್ರೆ ಅಡ್ಡ ಬಂದವ್ರನ್ನೆಲ್ಲ. ಅದೇ ಪರಮಂತ್ರ ವಿಭೇದಿನಿ. ಅಂದ್ರೆ ಒಂದು ಮಂತ್ರ ನಾವು ಹೇಳಿದ್ರೆ ಯಾರು ಏನೇ ಹೇಳಿದ್ರು ಅದು ಆ ಕಡೆ ದಬ್ಬಿಡುತ್ತೆ. ಒಂದು ಅಸ್ತ್ರಕ್ಕೆ ಇನ್ನೊಂದು ಅಸ್ತ್ರ ಅಂದಂಗೆ, ಒಂದು ಮಂತ್ರಕ್ಕೆ ಇನ್ನೊಂದು ಮಂತ್ರ. ಅದು ಯಾರಾದ್ರೂ ನಮ್ಗೆ ಏನಾದ್ರು ಹಾಕರೆ ನೆಗೆಟಿವಿಟಿ ಬಂದ್ರೆ ಇಲ್ಲಿಂದ ಇನ್ನೊಂದು ಬರುತ್ತೆ, ನಾಶ ಮಾಡೋದು, ಶತ್ರುಗಳ ನಾಶ ಮಾಡೋದಕ್ಕೆ. ಪರಮಂತ್ರ ವಿಭೇದಿನಿ ಪಾಶಹಸ್ತ ಪಾಶಹಂತ್ರಿ ಪರಮಂತ್ರ ವಿಭೇದಿನಿ. ಯಾವಾಗಲೂ ಅವಳು ಪಾಶವನ್ನು ಇಟ್ಕೊಂಡು ಮಾಡ್ತಾ ಇರ್ತಾಳೆ. ಆದರೆ ನಾವು ರೂಪ ಅವಳದು ಯಾವುದು? ಮೂರ್ತ ಅಂತ ಹೇಳ್ತೀವಿ. ಮೂರ್ತ ಅಂದರೆ ಮೂರ್ತಿ. ಆ ಮೂರ್ತಿಯನ್ನು ನೋಡ್ತೀವಿ, ಯಂತ್ರದಲ್ಲಿ ನೋಡ್ತೀವಿ, ಸಾಕ್ಷಾತ್ ಜನಗಳಲ್ಲಿ ಅವಳನ್ನು ನೋಡ್ತೀವಿ. ಆದರೂ ಕೂಡ ಪೂಜೆ ಅವಳು ತಗೊಳ್ತಾಳೆ. ಹೂವು ಅದೇನು ಶಾಶ್ವತವಾಗಿರಲ್ಲ, ಆದರೂ ಅದರ ಪೂಜೆ ತಗೊಳ್ತಾಳೆ. ಅಂದ್ರೆ ಮೂರ್ತ ಅವಳು, ಅಮೂರ್ತಳು ಅವಳು. ಅನಿತ್ಯವಾದದ್ರಲ್ಲಿ ಪೂಜೆ ಮಾಡಿದ್ರು ಕೂಡ ತಗೊಳ್ತಾಳೆ. ಮೂರ್ತ ಅಮೂರ್ತ ನಿತ್ಯ ತೃಪ್ತ ಅನಿತ್ಯ ತೃಪ್ತ. ಅನಿತ್ಯದಲ್ಲಿ ಪೂಜೆ ಮಾಡಿದ್ರು ಶೀಸ್ ತೃಪ್ತಿ. ಬಾಡಿನೂ ಕೂಡ ಏನ್ ನಿತ್ಯನ ಅನಿತ್ಯ. ನಮ್ಮ ಬಾಡಿಯಿಂದ ನಾವು ನಮಸ್ಕಾರ ಮಾಡದೆ ತಗೊಳಲ್ವಾ ಅವಳು? ತಗೊಳ್ತಾಳೆ. ಅದನ್ನ ಹೇಳ್ಬೇಕು, ಮೂರ್ತ ಅಮೂರ್ತ ನಿತ್ಯ ತೃಪ್ತ ಅಂತ. ಆದ್ರೂ ಎಲ್ಲಿಂದ ನಾವು ಬ್ರಹ್ಮಜ್ಞಾನದಿಂದ ಶುರು ಮಾಡಿದ್ವಿ. ಆ ಬ್ರಹ್ಮ ಮತ್ತು ಸರಸ್ವತಿ ಅವಿನಾಭಾವ ಸಂಬಂಧವನ್ನು ತೋರ್ಸಕ್ಕೆ ಮಂತ್ರಗಳು ಯಾವ ರೀತಿ ಶುರು ಮಾಡಿ ಯಾವ ರೀತಿ ಮುಗಿಯುತ್ತೆ ಅದಷ್ಟು ನಮ್ಮ ಮಂಡಲ ಹಾಕೊಂಡು ಧ್ಯಾನ ಮಾಡಬೇಕು. ಕೊನೆಯಲ್ಲಿ ಅವಳು ಎಲ್ಲಿ ಸಿಗ್ತಾಳೆ ನಮಗೆ?
ನಾವಿಲ್ಲಿ ಕೂತಿದ್ರೆ ಪ್ರಾಕ್ಟಿಕಲ್ ಆಗಿ ಎಲ್ಲಿ ಸಿಗ್ತಾಳೆ ಅಂದರೆ ಮೌನದಲ್ಲಿ ಸಿಗ್ತಾಳೆ, ಧ್ಯಾನದಲ್ಲಿ ಸಿಗ್ತಾಳೆ, ನಾವು ನಮ್ಮ ಮಾನಸದಲ್ಲಿ ಸಿಗ್ತಾಳೆ, ನಮ್ಮ ಮಾನಸ ಸರೋವರದಲ್ಲಿ ಹಂಸಿದಿಯಾಗಿ ಬರ್ತಾಳೆ. ಅದಕ್ಕೆ ಸರಸ್ವತಿಯನ್ನ ನಾವು ಹಂಸವಾಹಿನಿ ಅಂತ ಹೇಳ್ತೀವಿ. ಅದೆರಡು ಜೋಡಿ ಹಂಸಗಳು ಮಾನಸ ಸರೋವರದಲ್ಲಿ ಓಡಾಡ್ದಂಗೆ ನಮ್ಮೊಳಗೆ ಓಡಾಡ್ತಾಳೆ. ಮುನಿ ಮಾನಸ ಹಂಸಿಕಾ, ಸರಸ್ವತಿಯವಳು ಬ್ರಹ್ಮನ ಹೆಂಡತಿಯವಳು, ಬ್ರಹ್ಮನನ್ನೇ ಕವಿ ಮಾಡಿ ಕಾವ್ಯವನ್ನು ರಚನೆ ಮಾಡಿದವಳು, ನಮ್ಮಲ್ಲಿ ರಸಾಯನವನ್ನು ತಯಾರು ಮಾಡಿ ನಮಗೆ ಕೊಟ್ಟವಳು, ಪುಷ್ಟಿಯನ್ನು ಕೊಟ್ಟವಳು. ನಮ್ಮಲ್ಲಿ ಆ ರಸಾಯನ, ಆ ಕೆಮಿಸ್ಟ್ರಿನಲ್ಲಿ ರಸಾಯನ ಬಂದ್ಬಿಟ್ರೆ ಯಾವ ಡೊಪಮೈನೂ ಇಲ್ಲ, ಏನೂ ಇಲ್ಲ, ಮಣ್ಣಂಗಟ್ಟಿ. ಆ ಒಂದು ಬಂದಾಗ ಡಿವೈನ್ ರಸ ಅದ್ಭುತವಾದದ್ದು. ಅದು ಸೋಲ್ಗೆ ಸ್ಟ್ರೆಂತ್ ಕೊಡುತ್ತೆ, ಸೋಲ್ಗೆ ಹೆಲ್ತ್ ಕೊಡುತ್ತೆ. ಅಂಥದ್ದು ರಸ ನಮ್ಮ ಒಳಗಿಂದನೇ ಸೃಷ್ಟಿಯಾಗತ್ತೆ. ಅದಕ್ಕೆ ಎಲ್ಲ ಥರ ಕಾಂಬಿನೇಷನ್ ಆಗುತ್ತೆ. ಇದನ್ನು ಹೇಳಿ ದಿನಾಗ್ಲೂ ಇಷ್ಟು ನಾಮನ ಹೇಳಿ ಎಲ್ಲಿಂದ ಶುರು ಮಾಡಬೇಕು? ನಿಸ್ತ್ರೈಗುಣ್ಯಾಪರಾಪರ ಸತ್ಯಜ್ಞಾನಾನಂದ ರೂಪ ಸಾಮರಸ್ಯ ಪರಾಯಣ ಕಪರ್ದಿನಿ ಕಲಾಮಾಲ ಕಾಮ ದುಃಖಾಮ ರೂಪಿಣಿ ಕಲಾನಿಧಿ ಕಾವ್ಯ ಕಲಾ ರಸಜ್ಞಾ ರಸಶೇವದಿ ಪುಷ್ಟಾ ಪುರಾತನ ಪೂಜ್ಯ ಪುಷ್ಕರ ಪುಷ್ಕರೀಕ್ಷಣ ಪರಂಜ್ಯೋತಿ ಪರಂಧಾಮ ಪರಮಾಣು ಪರಾತ್ಪರ ಪಾಶಹಸ್ತ ಪಾಶಹಂತ್ರಿ ಪರಮಂತ್ರ ವಿಭೇದಿನಿ ಅಮೂರ್ತಾಮೂರ್ತ ನಿತ್ಯ ತೃಪ್ತ ಮುನಿ ಮಾನಸ ಹಂಸಿಕಾ.